Hello and welcome to my channel English with Anand Nayak. Let's get started without any further delay. ಇಂದಿನ ತರಗತಿಯಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸರಳ ವರ್ತಮಾನ ಕಾಲ ಭಾಗ 2ರಲ್ಲಿ ಬರುವ ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡೋಣ. ಸರಳ ವರ್ತಮಾನ ಕಾಲದ ಕ್ರಿಯಾಪದ ಟು ಹ್ಯಾವ್ನ ಎರಡು ರೂಪಗಳು ಹ್ಯಾಸ್ ಮತ್ತು ಹ್ಯಾವ್. ನಾವೀಗ ಮುಖ್ಯ ಕ್ರಿಯಾಪದ ಹ್ಯಾಸ್ ಮತ್ತು ಹ್ಯಾವ್ ಅನ್ನು ಬಳಸಿ ಹೇಗೆ ವಾಕ್ಯಗಳನ್ನು ರಚಿಸುವುದನ್ನು ನೋಡೋಣ. ಮುಖ್ಯ ಕ್ರಿಯಾಪದ ಹ್ಯಾಸ್ ಅಥವಾ ಹ್ಯಾವ್ ಏನೆಲ್ಲ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ಒಂದೊಂದಾಗಿ ನೋಡುತ್ತಾ ಮತ್ತೆ ಯಾವ ಸಂದರ್ಭಗಳಲ್ಲಿ ಸರಳ ವರ್ತಮಾನ ಕಾಲವನ್ನು ಬಳಸಲಾಗುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ಮುಖ್ಯ ಕ್ರಿಯಾಪದ ಹ್ಯಾಸ್ ಅಥವಾ ಹ್ಯಾವ್ ಸ್ವಾಧೀನ ಅಥವಾ ಮಾಲೀಕತ್ವವನ್ನು ಸೂಚಿಸಲು ಬಳಸಲಾಗುತ್ತದೆ. ಸರಳ ವರ್ತಮಾನ ಕಾಲದಲ್ಲಿ ಮುಖ್ಯ ಕ್ರಿಯಾಪದ ಹ್ಯಾವ್ ಅಥವಾ ಹ್ಯಾಸ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಇಲ್ಲಿ ವಾಕ್ಯದ ರಚನೆ ಹೀಗಿರುತ್ತದೆ: ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಉದಾಹರಣೆಗೆ, ಐ ಹ್ಯಾವ್ ಅ ಬುಕ್. ನಾನು, ನನ್ನ ಬಳಿ ಪುಸ್ತಕವಿದೆ. ನನ್ನ ಬಳಿ ಪುಸ್ತಕವಿದೆ. ಇಲ್ಲಿ ಮುಖ್ಯ ಕ್ರಿಯಾಪದ ಹ್ಯಾವ್ ಇದೆ, ಇವೆ, ಕಡೆ ಇದೆ, ಹತ್ತಿರ ಇದೆ, ಬಳಿ ಇದೆ ಅಥವಾ ಇವೆ, ಹೊಂದಿರು ಎಂಬ ಅರ್ಥವನ್ನು ನೀಡುತ್ತದೆ. ಮುಂದಿನ ವಾಕ್ಯವನ್ನು ನೋಡೋಣ. ಯು ಹ್ಯಾವ್ ಅ ಕಾರ್. ನೀನು, ನಿನ್ನ ಬಳಿ ಕಾರು ಇದೆ. ನಿನ್ನ ಬಳಿ ಕಾರು ಇದೆ. ಮುಂದಿನ ವಾಕ್ಯವನ್ನು ನೋಡೋಣ. ವಿ ಹ್ಯಾವ್ ಅ ಹೌಸ್. ನಾವು, ನಮ್ಮ ಬಳಿ ಮನೆ ಇದೆ. ಅಂದರೆ ನಮ್ಮ ಬಳಿ ಮನೆ ಇದೆ, ನಮಗೆ ಮನೆ ಇದೆ. ದೇ ಹ್ಯಾವ್ ಟೂ ಡಾಗ್ಸ್. ಅವರು, ಅವರ ಬಳಿ ಎರಡು ನಾಯಿಗಳಿವೆ. ದ ಬಾಯ್ಸ್ ಹ್ಯಾವ್ ಲ್ಯಾಪ್ಟಾಪ್ಸ್. ಹುಡುಗರು, ಹುಡುಗರ ಬಳಿ ಲ್ಯಾಪ್ಟಾಪ್ಗಳಿವೆ. ಈ ಎಲ್ಲ ವಾಕ್ಯಗಳು ಪಾಸಿಟಿವ್ ಸೆಂಟೆನ್ಸಸ್, ಸಕಾರಾತ್ಮಕ ವಾಕ್ಯಗಳು. ಈ ವಾಕ್ಯಗಳನ್ನು ನೆಗೆಟಿವ್ ಸೆಂಟೆನ್ಸಸ್, ನಕಾರಾತ್ಮಕ ವಾಕ್ಯಗಳಾಗಿ ಪರಿವರ್ತಿಸಲು ನಾವು ಮುಖ್ಯ ಕ್ರಿಯಾಪದ ಹ್ಯಾವ್ನ ಮೊದಲು ಡು ನಾಟ್ ಅನ್ನು ಸೇರಿಸುತ್ತೇವೆ. ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಪರಿವರ್ತಿಸಲು ಮುಖ್ಯ ಕ್ರಿಯಾಪದ ಹ್ಯಾವ್ನ ಮೊದಲು ಡು ನಾಟ್ ಅನ್ನು ಸೇರಿಸುತ್ತೇವೆ. ಐ ಡು ನಾಟ್ ಹ್ಯಾವ್ ಅ ಬುಕ್. ನಾನು, ನನ್ನ ಬಳಿ ಪುಸ್ತಕವಿಲ್ಲ. ಯು ಡು ನಾಟ್ ಹ್ಯಾವ್ ಅ ಕಾರ್. ನೀನು, ನಿನ್ನ ಬಳಿ ಕಾರು ಇಲ್ಲ. ವಿ ಡು ನಾಟ್ ಹ್ಯಾವ್ ಅ ಹೌಸ್. ನಾವು, ನಮ್ಮ
ಬಳಿ ಮನೆ ಇಲ್ಲ. ಅಂದರೆ ನಮಗೆ ಮನೆ ಇಲ್ಲ. ನಾವು ಮನೆಯನ್ನು ಹೊಂದಿಲ್ಲ. ದೇ ಡು ನಾಟ್ ಹ್ಯಾವ್ 2 ಡಾಗ್ಸ್. ಅವರು ಅವರ ಬಳಿ 2 ನಾಯಿಗಳು ಇಲ್ಲ. ದ ಬಾಯ್ಸ್ ಡು ನಾಟ್ ಹ್ಯಾವ್ ಲ್ಯಾಪ್ಟಾಪ್ಸ್. ಹುಡುಗರ ಬಳಿ ಲ್ಯಾಪ್ಟಾಪ್ಗಳು ಇಲ್ಲ. ಈಗ ಡು ನಾಟ್ ನ ಸ್ಥಾನದಲ್ಲಿ ಅದರ ಚಿಕ್ಕ ರೂಪ ಡೋಂಟ್ ಅನ್ನು ಸೇರಿಸಬಹುದು. ಈಗ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಸಕಾರಾತ್ಮಕ ಪ್ರಶ್ನೆಯ ವಾಕ್ಯಗಳಾಗಿ ಪರಿವರ್ತಿಸಲು ಸಬ್ಜೆಕ್ಟಿನ ಮೊದಲು ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಡು ಅನ್ನು ಸೇರಿಸಬೇಕು. ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಾಗಿ ಪರಿವರ್ತಿಸಲು ಸಬ್ಜೆಕ್ಟಿನ ಮೊದಲು ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಡು ಅನ್ನು ಸೇರಿಸಬೇಕು. ಡು ಅನ್ನು ಸೇರಿಸಿದಾಗ ವಾಕ್ಯವು ಪ್ರಶ್ನೆಯ ವಾಕ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ಡು ಐ ಹ್ಯಾವ್ ಅ ಬುಕ್? ನನ್ನ ಬಳಿ ಪುಸ್ತಕವಿದೆಯೇ? ಡು ಯು ಹ್ಯಾವ್ ಅ ಕಾರ್? ನಿನ್ನ ಬಳಿ ಕಾರು ಇದೆಯೇ? ಡು ವಿ ಹ್ಯಾವ್ ಅ ಹೌಸ್? ನಮ್ಮ ಬಳಿ ಮನೆ ಇದೆಯೇ? ಅಥವಾ ನಮಗೆ ಮನೆ ಇದೆಯೇ? ಡು ದೇ ಹ್ಯಾವ್ 2 ಡಾಗ್ಸ್? ಅವರ ಬಳಿ 2 ನಾಯಿಗಳಿವೆಯೇ? ಡು ದ ಬಾಯ್ಸ್ ಹ್ಯಾವ್ ಲ್ಯಾಪ್ಟಾಪ್ಸ್? ಹುಡುಗರ ಬಳಿ ಲ್ಯಾಪ್ಟಾಪ್ಗಳಿವೆಯೇ? ಈ ರೀತಿ ನಾವು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಾಗಿ ಪರಿವರ್ತಿಸಬಹುದು. ಈಗ ನಾವು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳನ್ನು ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಾಗಿ ಪರಿವರ್ತಿಸಲು ಡು ನ ಸ್ಥಾನದಲ್ಲಿ ಡೋಂಟ್ ಅನ್ನು ಸೇರಿಸಬೇಕು. ಆಗ ವಾಕ್ಯವು ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ನಕಾರಾತ್ಮಕ ಪ್ರಶ್ನೆಯ ವಾಕ್ಯವಾಗಿ ಬದಲಾಗುತ್ತದೆ. ಡೋಂಟ್ ಐ ಹ್ಯಾವ್ ಅ ಬುಕ್? ನನ್ನ ಬಳಿ ಪುಸ್ತಕವಿಲ್ಲವೇ? ಡೋಂಟ್ ಯು ಹ್ಯಾವ್ ಅ ಕಾರ್? ನಿನ್ನ ಬಳಿ ಕಾರು ಇಲ್ಲವೇ? ಡೋಂಟ್ ವಿ ಹ್ಯಾವ್ ಅ ಹೌಸ್? ನಮ್ಮ ಬಳಿ ಮನೆ ಇಲ್ಲವೇ? ಡೋಂಟ್ ದೇ ಹ್ಯಾವ್ 2 ಡಾಗ್ಸ್? ಅವರ ಬಳಿ 2 ನಾಯಿಗಳು ಇಲ್ಲವೇ? ಡೋಂಟ್ ದ ಬಾಯ್ಸ್ ಹ್ಯಾವ್ ಲ್ಯಾಪ್ಟಾಪ್ಸ್? ಹುಡುಗರ ಬಳಿ ಲ್ಯಾಪ್ಟಾಪ್ಗಳು ಇಲ್ಲವೇ? ಡು ನಾಟ್ ನ ಚಿಕ್ಕ ರೂಪ ಡೋಂಟ್. ಡೋಂಟ್ ಅನ್ನು ವಿಸ್ತರಿಸಿದಾಗ ಡು ನಾಟ್ ಆಗುತ್ತದೆ. ಇಲ್ಲಿ ಡೋಂಟ್ ಅನ್ನು ಡು ನಾಟ್ ಆಗಿ ವಿಸ್ತರಿಸಿದಾಗ ನಾಟ್ ಅನ್ನು ಸಬ್ಜೆಕ್ಟಿನ ನಂತರ ಸೇರಿಸಬೇಕು. ಇದರ ಉತ್ತರ ಇಲ್ಲಿದೆ. ಸಬ್ಜೆಕ್ಟಿನ ನಂತರ ನಾಟ್ ಅನ್ನು ಸೇರಿಸಲಾಗಿದೆ.
ನಾವು ಮುಖ್ಯ ಕ್ರಿಯಾಪದ ಹ್ಯಾಸ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಸರಳ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನು ರಚಿಸುವಾಗ ಸಬ್ಜೆಕ್ಟ್ನಲ್ಲಿ ಹಿ, ಶಿ, ಇಟ್ ಅಥವಾ ಸಿಂಗ್ಯುಲರ್ ನೌನ್ ಯಾವುದೇ ಏಕವಚನ ನಾಮಪದವಿದ್ದಾಗ ಮುಖ್ಯ ಕ್ರಿಯಾಪದ ಹ್ಯಾವ್ನ ಬದಲು ಹ್ಯಾಸ್ ಅನ್ನು ಬಳಸುತ್ತೇವೆ. ಸರಳ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನು ರಚಿಸುವಾಗ ಸಬ್ಜೆಕ್ಟ್ನಲ್ಲಿ ಹಿ, ಶಿ, ಇಟ್ ಅಥವಾ ಸಿಂಗ್ಯುಲರ್ ನೌನ್ ಯಾವುದೇ ಏಕವಚನ ನಾಮಪದವಿದ್ದಾಗ ಮುಖ್ಯ ಕ್ರಿಯಾಪದ ಹ್ಯಾವ್ನ ಬದಲು ಹ್ಯಾಸ್ ಅನ್ನು ಬಳಸುತ್ತೇವೆ. ಈ ಎಲ್ಲ ವಾಕ್ಯಗಳು ಸಕಾರಾತ್ಮಕ ವಾಕ್ಯಗಳು, ಪಾಸಿಟಿವ್ ಸೆಂಟೆನ್ಸಸ್. ಈಗ ನೋಡೋಣ ನೆಗೆಟಿವ್ ಸೆಂಟೆನ್ಸಸ್. ನಕಾರಾತ್ಮಕ ವಾಕ್ಯಗಳು, ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸಸ್ ಸಕಾರಾತ್ಮಕ ಪ್ರಶ್ನೆ ವಾಕ್ಯಗಳು, ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸಸ್ ನಕಾರಾತ್ಮಕ ಪ್ರಶ್ನೆಯ ವಾಕ್ಯಗಳನ್ನು. ಈ ಎಲ್ಲ ನೆಗೆಟಿವ್ ಸೆಂಟೆನ್ಸಸ್, ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸಸ್, ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಲ್ಲಿ ಕೇವಲ ಒಂದೇ ಒಂದು ಬದಲಾವಣೆ ಇರುತ್ತದೆ. ಅದೇನೆಂದರೆ ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದ ಡೂನ ಬದಲು ಡಸ್ ಅನ್ನು ಸೇರಿಸುತ್ತೇವೆ. ಡೂನ ಬದಲು ಡಸ್ ಅನ್ನು ಸೇರಿಸುತ್ತೇವೆ. ಡೂನ ಬದಲು ಡಸ್ ಅನ್ನು ಸೇರಿಸುತ್ತೇವೆ. ನಾವು ಸರಳ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನು ರಚಿಸುವಾಗ ಸಬ್ಜೆಕ್ಟ್ನಲ್ಲಿ ಹಿ, ಶಿ, ಇಟ್, ಸಿಂಗ್ಯುಲರ್ ನೌನ್ ಇದ್ದಾಗ ಮುಖ್ಯ ಕ್ರಿಯಾಪದ ಹ್ಯಾವ್ನ ಬದಲು ಹ್ಯಾಸ್ ಅನ್ನು ಬಳಸುತ್ತೇವೆ. ಆದರೆ ಉಳಿದ ಎಲ್ಲ ನೆಗೆಟಿವ್ ಸೆಂಟೆನ್ಸಸ್, ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸಸ್, ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಲ್ಲಿ ಮುಖ್ಯ ಕ್ರಿಯಾಪದ ಹ್ಯಾವ್ ಅನ್ನು ಬಳಸುತ್ತೇವೆ. ಮುಖ್ಯ ಕ್ರಿಯಾಪದ ಹ್ಯಾವ್ ಅನ್ನು ಬಳಸುತ್ತೇವೆ. ಮುಖ್ಯ ಕ್ರಿಯಾಪದ ಹ್ಯಾವ್ ಅನ್ನು ಬಳಸುತ್ತೇವೆ. ಅಂದರೆ ಮುಖ್ಯ ಕ್ರಿಯಾಪದ ಅದರ ಮೂಲ ರೂಪದಲ್ಲಿ ಇರಬೇಕು. ಮುಖ್ಯ ಕ್ರಿಯಾಪದ ಅದರ ಮೂಲ ರೂಪದಲ್ಲಿ ಇರಬೇಕು. ಟು ಎಕ್ಸ್ಪ್ರೆಸ್ ರಿಲೇಶನ್ಶಿಪ್ಸ್ ವಿತ್ ಪೀಪಲ್, ಕ್ರಿಯಾಪದ ಹ್ಯಾವ್ ಅಥವಾ ಹ್ಯಾಸ್ ಅನ್ನು ಜನರೊಂದಿಗೆ ಸಂಬಂಧಗಳನ್ನು ವ್ಯಕ್ತಪಡಿಸಲು ಬಳಸುತ್ತೇವೆ. ಉದಾಹರಣೆಗೆ ಐ ಹ್ಯಾವ್ ಅ ಸಿಸ್ಟರ್, ನನಗೆ ಇದ್ದಾಳೆ ಒಬ್ಬಳು ಅಕ್ಕ ಅಥವಾ ತಂಗಿ. ಹಿ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್, ಅವನಿಗೆ ಇದ್ದಾನೆ ಒಬ್ಬ ಉತ್ತಮ ಸ್ನೇಹಿತ ಅಥವಾ ಅವನಿಗೆ ಒಬ್ಬ ಉತ್ತಮ ಸ್ನೇಹಿತ ಇದ್ದಾನೆ. ಟು ಡಿಸ್ಕ್ರೈಬ್ ಇಲ್ನೆಸಸ್ ಆರ್ ಫಿಸಿಕಲ್ ಕಂಡೀಷನ್ಸ್, ಕ್ರಿಯಾಪದ ಹ್ಯಾಸ್ ಅಥವಾ ಹ್ಯಾವ್ ಅನ್ನು ಅನಾರೋಗ್ಯ, ಕಾಯಿಲೆ ಅಥವಾ ದೈಹಿಕ ಸ್ಥಿತಿಯನ್ನು ವಿವರಿಸಲು ಬಳಸುತ್ತೇವೆ. ಉದಾಹರಣೆಗೆ ಹಿ ಹ್ಯಾಸ್ ಅ ಕೋಲ್ಡ್, ಕಫ್, ಹೆಡೇಕ್, ಫೀವರ್. ಅವನಿಗೆ ಇದೆ ಶೀತ, ಕೆಮ್ಮು, ತಲೆನೋವು, ಜ್ವರ. ಐ ಹ್ಯಾವ್ ಅ ಪೇನ್ ಇನ್ ಮೈ ಶೋಲ್ಡರ್, ನನಗೆ ನನ್ನ ಭುಜದಲ್ಲಿ ನೋವು ಇದೆ. ಟು ಡಿಸ್ಕ್ರೈಬ್ ಅ ಥಿಂಗ್ ಆರ್ ಪರ್ಸನ್ಸ್ ಕ್ವಾಲಿಟೀಸ್, ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ರಿಯಾಪದ ಹ್ಯಾಸ್ ಅಥವಾ ಹ್ಯಾವ್ ಅನ್ನು ವಸ್ತು ಅಥವಾ ವ್ಯಕ್ತಿಯ ಗುಣಗಳು, ವೈಶಿಷ್ಟ್ಯಗಳು ಅಥವಾ ಗುಣಲಕ್ಷಣಗಳನ್ನು ವಿವರಿಸಲು ಬಳಸುತ್ತೇವೆ. ಉದಾಹರಣೆಗೆ ಶಿ ಹ್ಯಾಸ್ ಲಾಂಗ್ ಹೇರ್, ಅವಳಿಗೆ ಇದೆ ಉದ್ದನೆಯ ಕೂದಲು ಅಥವಾ ಅವಳು ಉದ್ದನೆಯ ಕೂದಲನ್ನು ಹೊಂದಿದ್ದಾಳೆ. ಹಿ ಹ್ಯಾಸ್ ಅ ಲೌಡ್ ವಾಯ್ಸ್, ಅವನಿಗೆ ಇದೆ ದೊಡ್ಡ ಧ್ವನಿ ಅಥವಾ ಅವನು ದೊಡ್ಡ ಧ್ವನಿಯನ್ನು ಹೊಂದಿದ್ದಾನೆ. ದ ಚೇರ್ ಹ್ಯಾಸ್ 3 legs, ಕುರ್ಚಿಗೆ 3 ಕಾಲುಗಳು ಇವೆ ಅಥವಾ ಕುರ್ಚಿ 3 ಕಾಲುಗಳನ್ನು ಹೊಂದಿದೆ. ಯೂಸ್ಡ್ ಫಾರ್ ಪ್ಲಾನ್ಡ್ ಇವೆಂಟ್ಸ್ ಆರ್ ಆಕ್ಟಿವಿಟೀಸ್,
ಕ್ರಿಯಾಪದ ಹ್ಯಾವ್ ಅಥವಾ ಹ್ಯಾಸ್ ಅನ್ನು ಯೋಜಿತ ಇವೆಂಟ್ಗಳು, ಘಟನೆಗಳು ಅಥವಾ ಚಟುವಟಿಕೆಗಳಿಗೆ ಬಳಸುತ್ತೇವೆ. ಅರೇಂಜ್ಮೆಂಟ್ಸ್ ವ್ಯವಸ್ಥೆಗಳು. ಉದಾಹರಣೆಗೆ ವಿ ಹ್ಯಾವ್ ಅ ಮೀಟಿಂಗ್, ನಮಗೆ ಇದೆ ಸಭೆ, ನಮಗೆ ಸಭೆ ಇದೆ. ಶಿ ಹ್ಯಾಸ್ ಅ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಟುಮಾರೋ, ಅವಳಿಗೆ ಇದೆ ನಾಳೆ ವೈದ್ಯರ ಅಪಾಯಿಂಟ್ಮೆಂಟ್. ವಿ ಹ್ಯಾವ್ ಅ ಪಾರ್ಟಿ ನೆಕ್ಸ್ಟ್ ವೀಕ್, ನಮಗೆ ಮುಂದಿನ ವಾರ ವಿನೋದಕೂಟ ಇದೆ. ಯೂಸ್ ಟು ಡಿಸ್ಕ್ರೈಬ್ ರೂಟೀನ್ ಆಕ್ಟಿವಿಟೀಸ್, ಆಕ್ಷನ್ಸ್, ಎಕ್ಸ್ಪೀರಿಯನ್ಸಸ್ ಆರ್ ಟಾಸ್ಕ್. ಕ್ರಿಯಾಪದ ಹ್ಯಾವ್ ಅಥವಾ ಹ್ಯಾಸ್ ಅನ್ನು ದಿನನಿತ್ಯ ಚಟುವಟಿಕೆಗಳು, ಕ್ರಿಯೆಗಳು, ಅನುಭವಗಳು ಅಥವಾ ಕಾರ್ಯಗಳನ್ನು ವಿವರಿಸಲು ಬಳಸುತ್ತೇವೆ. ಉದಾಹರಣೆಗೆ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಆಟ್ 8 AM, ನಾನು ಬೆಳಿಗ್ಗೆ 8ಕ್ಕೆ ಉಪಹಾರ ಸೇವಿಸುತ್ತೇನೆ, ತಿನ್ನುತ್ತೇನೆ ಅಥವಾ ಮಾಡುತ್ತೇನೆ. ಐ ಹ್ಯಾವ್ ಅ ಶಾವರ್ ಆಫ್ಟರ್ ಮೈ ವರ್ಕೌಟ್, ನಾನು ನನ್ನ ವ್ಯಾಯಾಮದ ನಂತರ ಸ್ನಾನವನ್ನು ತೆಗೆದುಕೊಳ್ಳುತ್ತೇನೆ ಅಥವಾ ಮಾಡುತ್ತೇನೆ. ಶಿ ಹ್ಯಾಸ್ ಅ ನ್ಯಾಪ್ ಆಫ್ಟರ್ ಲಂಚ್, ಅವಳು ಮಧ್ಯಾಹ್ನದ ಊಟದ ನಂತರ ಚಿಕ್ಕ ನಿದ್ರೆಯನ್ನು ಮಾಡುತ್ತಾಳೆ. ವಿ ಹ್ಯಾವ್ ಫನ್ ಆಟ್ ದ ಪಾರ್ಕ್, ನಾವು ಉದ್ಯಾನವನದಲ್ಲಿ ಮೋಜು ಮಾಡುತ್ತೇವೆ, ನಾವು ಉದ್ಯಾನವನದಲ್ಲಿ ಆನಂದಿಸುತ್ತೇವೆ. ಹಿ ಹ್ಯಾಸ್ ಅ ಕನ್ವರ್ಸೇಷನ್ ವಿತ್ ಹಿಸ್ ಫ್ರೆಂಡ್, ಅವನು ತನ್ನ ಸ್ನೇಹಿತನೊಂದಿಗೆ ಸಂಭಾಷಣೆ ನಡೆಸುತ್ತಾನೆ. ಐ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ನನಗೆ ಸಾಕಷ್ಟು ಅನುಭವ ಇದೆ. ಹ್ಯಾವ್ ಟು ಆರ್ ಹ್ಯಾಸ್ ಟು ಯೂಸ್ ಟು ಇಂಡಿಕೇಟ್ ಆನ್ ಆಬ್ಲಿಗೇಷನ್ ಆರ್ ರಿಕ್ವೈರ್ಮೆಂಟ್. ಹ್ಯಾವ್ ಟು ಅಥವಾ ಹ್ಯಾಸ್ ಟು ಅನ್ನು ಬಾಧ್ಯತೆ, ಅವಶ್ಯಕತೆಯನ್ನು ಸೂಚಿಸಲು ಬಳಸುತ್ತೇವೆ. ಇಲ್ಲಿ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಮಸ್ಟ್ ಎಂಬ ಅರ್ಥವನ್ನು ನೀಡುತ್ತದೆ. ಉದಾಹರಣೆಗೆ ಐ ಹ್ಯಾವ್ ಟು ಕ್ಲೀನ್ ದ ರೂಮ್, ನಾನು ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಶಿ ಹ್ಯಾಸ್ ಟು ಫಿನಿಶ್ ಹರ್ ಹೋಮ್ವರ್ಕ್, ಅವಳು ತನ್ನ ಮನೆಕೆಲಸವನ್ನು ಮುಗಿಸಬೇಕು. ಐ ಹ್ಯಾವ್ ಟು ಡೂ ಇಟ್, ನಾನು ಅದನ್ನು ಮಾಡಬೇಕು. ಇಲ್ಲಿ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಮಸ್ಟ್ ಎಂಬ ಅರ್ಥವನ್ನು ನೀಡುತ್ತದೆ. ನಾವೀಗ ಟು ಬಿ ಕ್ರಿಯಾಪದದ ವರ್ತಮಾನ ರೂಪ ಈಸ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಹಿ ಈಸ್ ಅ ಟೀಚರ್, ಅವನು ಒಬ್ಬ ಶಿಕ್ಷಕ. ಶಿ ಈಸ್ ಹ್ಯಾಪಿ, ಅವಳು ಸಂತೋಷವಾಗಿದ್ದಾಳೆ. ಇಟ್ ಈಸ್ ಅ ಬುಕ್, ಅದು ಒಂದು ಪುಸ್ತಕ ಅಥವಾ ಅದು ಪುಸ್ತಕ. ದ ಬುಕ್ ಈಸ್ ಆನ್ ದ ಟೇಬಲ್, ಪುಸ್ತಕವು ಮೇಜಿನ ಮೇಲಿದೆ. ಸೋನಾಪುರ್ ಈಸ್ ಅ ಪೀಸ್ಫುಲ್ ಏರಿಯಾ, ಸೋನಾಪುರ್ ಶಾಂತಿಯುತ ಪ್ರದೇಶವಾಗಿದೆ. ಇಲ್ಲಿ ಲಿಂಕಿಂಗ್ ವರ್ಬ್ ಈಸ್ ಸಬ್ಜೆಕ್ಟನ್ನು ಅದರ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಮಾಡುತ್ತದೆ. ಇಲ್ಲಿ ಲಿಂಕಿಂಗ್ ವರ್ಬ್ ಈಸ್ ಇದು ಪ್ರಸ್ತುತ ಸ್ಥಿತಿ, ಸಂಗತಿ ಅಥವಾ ಅಸ್ತಿತ್ವವನ್ನು ಸೂಚಿಸುತ್ತದೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಇಲ್ಲಿ ಸಬ್ಜೆಕ್ಟನ್ನು ಗುರುತಿಸುತ್ತದೆ ಅಥವಾ ಸಬ್ಜೆಕ್ಟನ್ನು ವಿವರಿಸುತ್ತದೆ. ಡಿಸ್ಕ್ರಿಪ್ಷನ್ ಸಬ್ಜೆಕ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಈ ಕಾಲಂನಲ್ಲಿ ಇರುವಂಥದ್ದು ಸಬ್ಜೆಕ್ಟನ್ನು ಗುರುತಿಸುತ್ತದೆ ಅಥವಾ
ವಿವರಿಸುತ್ತದೆ ಅಥವಾ ಸಬ್ಜೆಕ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ. ಈ ಎಲ್ಲ ವಾಕ್ಯಗಳು ಪಾಸಿಟಿವ್ ಸೆಂಟೆನ್ಸಸ್, ಸಕಾರಾತ್ಮಕ ವಾಕ್ಯಗಳು. ನಾವು ಸರಳ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನು ರಚಿಸುವಾಗ ಸಬ್ಜೆಕ್ಟ್ನಲ್ಲಿ ಹಿ, ಶಿ, ಇಟ್, ಸಿಂಗ್ಯುಲರ್ ನೌನ್ ಯಾವುದೇ ಏಕವಚನ ನಾಮಪದವಿದ್ದಾಗ ಲಿಂಕಿಂಗ್ ವರ್ಬ್ ಈಸ್ ಅನ್ನು ಬಳಸುತ್ತೇವೆ. ಈಗ ನೋಡೋಣ ಹೇಗೆ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಪರಿವರ್ತಿಸುವುದನ್ನು. ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಪರಿವರ್ತಿಸಲು ಲಿಂಕಿಂಗ್ ವರ್ಬ್ ನಂತರ ನೆಗೇಷನ್ ಪದ ನಾಟ್ ಅನ್ನು ಸೇರಿಸಬೇಕು. ಹಿ ಈಸ್ ನಾಟ್ ಅ ಟೀಚರ್, ಅವನು ಶಿಕ್ಷಕನಲ್ಲ. ಶಿ ಈಸ್ ನಾಟ್ ಹ್ಯಾಪಿ, ಅವಳು ಸಂತೋಷವಾಗಿಲ್ಲ. ಇಟ್ ಈಸ್ ನಾಟ್ ಅ ಬುಕ್, ಅದು ಪುಸ್ತಕವಲ್ಲ. ದ ಬುಕ್ ಈಸ್ ನಾಟ್ ಆನ್ ದ ಟೇಬಲ್, ಪುಸ್ತಕವು ಮೇಜಿನ ಮೇಲೆ ಇಲ್ಲ. ಸೋನಾಪುರ್ ಈಸ್ ನಾಟ್ ಅ ಪೀಸ್ಫುಲ್ ಏರಿಯಾ, ಸೋನಾಪುರ್ ಶಾಂತಿಯುತ ಪ್ರದೇಶವಲ್ಲ. ಈಗ ನಾವು ಹೇಗೆ ಪಾಸಿಟಿವ್ ಸೆಂಟೆನ್ಸ್ ಅನ್ನು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಆಗಿ ಪರಿವರ್ತಿಸುವುದನ್ನು ನೋಡೋಣ. ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಆಗಿ ಮಾಡಲು ಲಿಂಕಿಂಗ್ ವರ್ಬ್ ಅನ್ನು ಸಬ್ಜೆಕ್ಟನ ಮೊದಲು ಸೇರಿಸಬೇಕು. ಈಸ್ ಹಿ ಅ ಟೀಚರ್, ಅವನು ಶಿಕ್ಷಕನೇ ಅಥವಾ ಅವರು ಶಿಕ್ಷಕರೇ. ಈಸ್ ಶಿ ಹ್ಯಾಪಿ, ಅವಳು ಸಂತೋಷವಾಗಿದ್ದಾಳೆಯೇ. ಈಸ್ ಇಟ್ ಅ ಬುಕ್, ಅದು ಪುಸ್ತಕವೇ. ಈಸ್ ದ ಬುಕ್ ಆನ್ ದ ಟೇಬಲ್, ಪುಸ್ತಕವು ಮೇಜಿನ ಮೇಲಿದೆಯೇ. ಈಸ್ ಸೋನಾಪುರ್ ಅ ಪೀಸ್ಫುಲ್ ಏರಿಯಾ, ಸೋನಾಪುರ್ ಶಾಂತಿಯುತ ಪ್ರದೇಶವೇ. ಈಗ ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಆಗಿ ಪರಿವರ್ತಿಸುವುದನ್ನು ನೋಡೋಣ. ನಾವು ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನು ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ ಆಗಿ ಮಾಡಲು ನಾವು ಸಬ್ಜೆಕ್ಟಿನ ನಂತರ ನೆಗೇಷನ್ ಪದ ನಾಟ್ ಅನ್ನು ಸೇರಿಸಬೇಕು. ಈಸ್ ಹಿ ನಾಟ್ ಅ ಟೀಚರ್, ಅವನು ಶಿಕ್ಷಕನಲ್ಲವೇ. ಈಸ್ ಶಿ ನಾಟ್ ಹ್ಯಾಪಿ, ಅವಳು ಸಂತೋಷವಾಗಿಲ್ಲವೇ. ಈಸ್ ಇಟ್ ನಾಟ್ ಅ ಬುಕ್, ಅದು ಪುಸ್ತಕವಲ್ಲವೇ. ಈಸ್ ದ ಬುಕ್ ನಾಟ್ ಆನ್ ದ ಟೇಬಲ್, ಪುಸ್ತಕವು ಮೇಜಿನ ಮೇಲೆ ಇಲ್ಲವೇ. ಈಸ್ ಸೋನಾಪುರ್ ನಾಟ್ ಅ ಪೀಸ್ಫುಲ್ ಏರಿಯಾ, ಸೋನಾಪುರ್ ಶಾಂತಿಯುತ ಪ್ರದೇಶವಲ್ಲವೇ. ನಾವಿಲ್ಲಿ ಈಗ ಸಬ್ಜೆಕ್ಟನ್ನು ಬದಲಾಯಿಸಿ ವಾಕ್ಯಗಳನ್ನು ರಚಿಸಿದ್ದೇವೆ. ಸರಳ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನು ರಚಿಸುವಾಗ ಸಬ್ಜೆಕ್ಟ್ನಲ್ಲಿ ಹಿ, ಶಿ, ಇಟ್, ಸಿಂಗ್ಯುಲರ್ ನೌನ್ ಯಾವುದೇ ಏಕವಚನ ನಾಮಪದವಿದ್ದಾಗ ನಾವು ಲಿಂಕಿಂಗ್ ವರ್ಬ್ ಈಸ್ ಅನ್ನು ಬಳಸುತ್ತೇವೆ. ಆದರೆ ಸಬ್ಜೆಕ್ಟ್ನಲ್ಲಿ ಐ ಇದ್ದಾಗ ನಾವು ಲಿಂಕಿಂಗ್ ವರ್ಬ್ ಆಮ್ ಅನ್ನು ಬಳಸುತ್ತೇವೆ ಮತ್ತು ಉಳಿದೆಲ್ಲೆಡೆ ಆರ್ ಲಿಂಕಿಂಗ್ ವರ್ಬ್ ಅನ್ನು ಬಳಸುತ್ತೇವೆ. ಉಳಿದ ಎಲ್ಲ ಮಾದರಿ ಮೊದಲಿನ ಹಾಗೆ ಇರುತ್ತದೆ. To describe habitual routine actions or activities or repeated actions, ನಾವು ಸರಳ ವರ್ತಮಾನ ಕಾಲವನ್ನು ಅಭ್ಯಾಸ, ದಿನನಿತ್ಯ ಕ್ರಿಯೆಗಳು,
ಚಟುವಟಿಕೆಗಳು ಅಥವಾ ಪುನರಾವರ್ತಿತ ಕ್ರಿಯೆಗಳನ್ನು ವಿವರಿಸಲು ಬಳಸುತ್ತೇವೆ. ಹ್ಯಾಬಿಚುವಲ್ ಆಕ್ಷನ್ಸ್ ಅಭ್ಯಾಸದ ಕ್ರಿಯೆಗಳು. ಐ ವೇಕಪ್ at 6 AM ಎವ್ರಿ ಡೇ. ನಾನು ಪ್ರತಿ ದಿನ ಬೆಳಿಗ್ಗೆ 6ಕ್ಕೆ ಏಳುತ್ತೇನೆ. ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್. ಅವಳು ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡಿಯುತ್ತಾಳೆ. ರೂಟೀನ್ ಆಕ್ಷನ್ಸ್ ಆರ್ ಆಕ್ಟಿವಿಟೀಸ್ ದಿನನಿತ್ಯ ಕ್ರಿಯೆಗಳು ಅಥವಾ ಚಟುವಟಿಕೆಗಳು. ಹಿ ಟೇಕ್ಸ್ ದ ಬಸ್ ಟು ವರ್ಕ್ ಎವ್ರಿ ಡೇ. ಅವನು ಪ್ರತಿ ದಿನ ಕೆಲಸಕ್ಕೆ ಬಸ್ಸನ್ನು ತೆಗೆದುಕೊಂಡು ಹೋಗುತ್ತಾನೆ ಅಥವಾ ಅವನು ಪ್ರತಿ ದಿನ ಕೆಲಸಕ್ಕೆ ಬಸ್ನಲ್ಲಿ ಹೋಗುತ್ತಾನೆ. ಡೈಲಿ ಆರ್ ಶೆಡ್ಯೂಲ್ಡ್ ಟಾಸ್ಕ್ ದೈನಂದಿನ ಅಥವಾ ನಿಗದಿತ ಕಾರ್ಯಗಳು. ವಿ ಗೋ ಟು ದ ಜಿಮ್ ಎವ್ರಿ ಮಂಡೇ ಆ್ಯಂಡ್ ವೆನ್ಸ್ಡೇ. ನಾವು ಪ್ರತಿ ಸೋಮವಾರ ಮತ್ತು ಬುಧವಾರ ಜಿಮ್ಮಿಗೆ ಹೋಗುತ್ತೇವೆ. ರಿಪೀಟೆಡ್ ಆಕ್ಷನ್ಸ್ ಪುನರಾವರ್ತಿತ ಕ್ರಿಯೆಗಳು. ಹಿ ವಿಸಿಟ್ಸ್ ಹೀಸ್ ಗ್ರ್ಯಾಂಡ್ ಪೇರೆಂಟ್ಸ್ ಟ್ವೈಸ್ ಅ ಮಂತ್. ಅವನು ತಿಂಗಳಿಗೆ 2 ಬಾರಿ ತನ್ನ ಅಜ್ಜ ಅಜ್ಜಿಯರನ್ನು ಭೇಟಿ ಮಾಡುತ್ತಾನೆ. ದ ಟ್ರೈನ್ ಅರೈವ್ಸ್ ಅಟ್ ದಿಸ್ ಸ್ಟೇಷನ್ ಎವ್ರಿ 45 ಮಿನಿಟ್ಸ್. ರೈಲು ಪ್ರತಿ 45 ನಿಮಿಷಗಳಿಗೊಮ್ಮೆ ಈ ನಿಲ್ದಾಣಕ್ಕೆ ಆಗಮಿಸುತ್ತದೆ. ಟು ಇಂಡಿಕೇಟ್ ಅ ಫಿಕ್ಸ್ಡ್ ಶೆಡ್ಯೂಲ್ಡ್ ಇವೆಂಟ್ ಇನ್ ದ ಫ್ಯೂಚರ್. ಸರಳ ವರ್ತಮಾನ ಕಾಲವನ್ನು ನಾವು ಭವಿಷ್ಯದಲ್ಲಿನ ನಿಶ್ಚಿತ ನಿಗದಿತ ಘಟನೆಗಳನ್ನು ವಿವರಿಸಲು ಅಥವಾ ಸೂಚಿಸಲು ಬಳಸುತ್ತೇವೆ. ದ ಮೂವಿ ಬಿಗಿನ್ಸ್ ಆಟ್ 8:30 PM. ಚಲನಚಿತ್ರವು ರಾತ್ರಿ 8:30ಕ್ಕೆ ಪ್ರಾರಂಭವಾಗುತ್ತದೆ. ದ ಟ್ರೈನ್ ಲೀವ್ಸ್ ಆಟ್ 6:15 ಇನ್ ದಿ ಮಾರ್ನಿಂಗ್. ರೈಲು ಬೆಳಿಗ್ಗೆ 6:15ಕ್ಕೆ ಹೊರಡುತ್ತದೆ. ದ ಮೀಟಿಂಗ್ ಸ್ಟಾರ್ಟ್ಸ್ ಆಟ್ 10 AM. ಸಭೆ ಬೆಳಿಗ್ಗೆ 10ಕ್ಕೆ ಪ್ರಾರಂಭವಾಗುತ್ತದೆ. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪರ್ಸನಲ್ ಫೀಲಿಂಗ್ಸ್ ಆರ್ ಪ್ರಿಫರೆನ್ಸಸ್ ವಿಚ್ ಆರ್ ಹ್ಯಾಬಿಚುವಲ್ ಆರ್ ಅನ್ಚೇಂಜಿಂಗ್. ನಾವು ಸರಳ ವರ್ತಮಾನ ಕಾಲವನ್ನು ಅಭ್ಯಾಸ ಅಥವಾ ಬದಲಾಗದ ವೈಯಕ್ತಿಕ ಭಾವನೆಗಳು ಅಥವಾ ಆದ್ಯತೆಗಳನ್ನು ವಿವರಿಸಲು ಬಳಸುತ್ತೇವೆ. ಉದಾಹರಣೆಗೆ, ಹಿ ಲೈಕ್ಸ್ ಪಿಜ್ಜಾ. ಅವನಿಗೆ ಪಿಜ್ಜಾ ಇಷ್ಟ ಅಥವಾ ಅವನು ಪಿಜ್ಜಾ ಇಷ್ಟಪಡುತ್ತಾನೆ. ಐ ಲವ್ ರೀಡಿಂಗ್ ಬುಕ್ಸ್. ನಾನು ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡುತ್ತೇನೆ. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ scientific facts, universal facts, personal facts, general facts, universal truths or any other facts or truths. ನಾವು ಸರಳ ವರ್ತಮಾನ ಕಾಲವನ್ನು ವೈಜ್ಞಾನಿಕ, ಸಾರ್ವಕಾಲಿಕ, ಸಾರ್ವತ್ರಿಕ, ವೈಯಕ್ತಿಕ, ಸಾಮಾನ್ಯ, ಸಾರ್ವಕಾಲಿಕ ಅಥವಾ ಯಾವುದೇ ಇತರ ಸಂಗತಿ, ತಥ್ಯ ಅಥವಾ ಸತ್ಯಗಳನ್ನು ವಿವರಿಸಲು ಬಳಸುತ್ತೇವೆ. ಉದಾಹರಣೆಗೆ, ವಾಟರ್ ಫ್ರೀಸಸ್ ಆಟ್ 0 degrees Celsius. ನೀರು 0 degrees Celsiusಗೆ ಹೆಪ್ಪುಗಟ್ಟುತ್ತದೆ. ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ಐ ಲಿವ್ ಇನ್ ಧಾರವಾಡ. ನಾನು ಧಾರವಾಡದಲ್ಲಿ ವಾಸಿಸುತ್ತಿದ್ದೇನೆ. ಡಾಗ್ಸ್ ಆರ್ ಲಾಯಲ್ ಅನಿಮಲ್ಸ್. ನಾಯಿಗಳು ಪ್ರಾಮಾಣಿಕ ಅಥವಾ ನಿಷ್ಠಾವಂತ ಪ್ರಾಣಿಗಳು. ಹಾನೆಸ್ಟಿ ಲೀಡ್ಸ್ ಟು ಟ್ರಸ್ಟ್. ಪ್ರಾಮಾಣಿಕತೆ ವಿಶ್ವಾಸಕ್ಕೆ ಕಾರಣವಾಗುತ್ತದೆ. 2 + 2 = 4. 2 + 2 4ಕ್ಕೆ ಸಮಾನ. ಈ ಎಲ್ಲ ವಾಕ್ಯಗಳನ್ನು ನೀವು ಸರಳ ವರ್ತಮಾನ ಕಾಲದಲ್ಲೇ ಹೇಳಬೇಕು. Here are some examples of
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸಸ್. ಇಲ್ಲಿವೆ ಸರಳ ವರ್ತಮಾನ ಕಾಲ ವಾಕ್ಯಗಳ ಕೆಲವು ಉದಾಹರಣೆಗಳು. ನಾವು ಆದೇಶ, ವಿನಂತಿ, ಸೂಚನೆ, ಸಲಹೆ ಇತ್ಯಾದಿ ಇದ್ದಾಗ ವಾಕ್ಯಗಳನ್ನು ಸರಳ ವರ್ತಮಾನ ಕಾಲದಲ್ಲಿಯೇ ಹೇಳಬೇಕು. ಉದಾಹರಣೆಗೆ ಆರ್ಡರ್ ಆದೇಶ, ಕ್ಲೋಸ್ ದ ಡೋರ್ ಇಮಿಡಿಯೇಟ್ಲಿ ತಕ್ಷಣ ಬಾಗಿಲು ಮುಚ್ಚಿ. ಇನ್ಸ್ಟ್ರಕ್ಷನ್ ಸೂಚನೆ, ಪ್ರೆಸ್ ದ ರೆಡ್ ಬಟನ್ ಟು ಸ್ಟಾರ್ಟ್ ದ ಮಷೀನ್ ಯಂತ್ರವನ್ನು ಪ್ರಾರಂಭಿಸಲು ಕೆಂಪು ಬಟನ್ ಅನ್ನು ಒತ್ತಿರಿ. ಅಡ್ವೈಸ್ ಸಲಹೆ, ಎಕ್ಸಸೈಸ್ ರೆಗ್ಯುಲರ್ಲಿ ಟು ಮೇಂಟೈನ್ ಗುಡ್ ಹೆಲ್ತ್ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯ ವ್ಯಾಯಾಮ ಮಾಡಿ. ಕಮಾಂಡ್ ಆಜ್ಞೆ, ಸ್ಟ್ಯಾಂಡ್ ಅಪ್ ಸ್ಟ್ರೇಟ್ ನೇರವಾಗಿ ಎದ್ದು ನಿಲ್ಲು. ರಿಕ್ವೆಸ್ಟ್ ವಿನಂತಿ, ಕೈಂಡ್ಲಿ ಓಪನ್ ದ ಡೋರ್ ದಯವಿಟ್ಟು ಬಾಗಿಲನ್ನು ತೆರೆಯಿರಿ. ಇನ್ವಿಟೇಷನ್ ಆಹ್ವಾನ ಅಥವಾ ಆಮಂತ್ರಣ, ಜಾಯ್ನ್ ಅಸ್ ಫಾರ್ ಡಿನ್ನರ್ ಟುನೈಟ್ ಇಂದು ರಾತ್ರಿ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರೊಹಿಬಿಷನ್ ನಿಷೇಧ, ಡು ನಾಟ್ ಟಚ್ ದಿ ಎಕ್ಸಿಬಿಟ್ಸ್ ಪ್ರದರ್ಶನಗಳನ್ನು ಮುಟ್ಟಬೇಡಿ. ವಾರ್ನಿಂಗ್ ಎಚ್ಚರಿಕೆ, ಡೋಂಟ್ ಡ್ರೈವ್ ಟೂ ಫಾಸ್ಟ್ ಆನ್ ದಿಸ್ ರೋಡ್ ಈ ರಸ್ತೆಯಲ್ಲಿ ಅತಿ ವೇಗವಾಗಿ ವಾಹನವನ್ನು ಚಲಾಯಿಸಬೇಡಿ. ಪ್ರಾಮಿಸ್ ಭರವಸೆ, ಐ ಪ್ರಾಮಿಸ್ ಟು ಕಾಲ್ ಯು ಟುಮಾರೋ ನಾನು ನಾಳೆ ನಿಮಗೆ ಕರೆ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಸಜೆಷನ್ ಸಲಹೆ ಅಥವಾ ಸೂಚನೆ, ಲೆಟ್ಸ್ ಗೋ ಫಾರ್ ಅ ವಾಕ್ ನಾವು ವಾಕ್ಗೆ ಹೋಗೋಣ.